Manifestation of already in man. ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಹುಟ್ಟಿದ ತಕ್ಷಣ ಅವ್ರು ಹೇಳೋದು ನೀವು ಓದ್ತಾ ಇದ್ರು ಸ್ಕೂಲ್ಗೆ ಹೋಗ್ತಾ ಇದ್ರು ಆ ನಾಲೆಡ್ಜ್ ನಿಮ್ಮ ಹತ್ರ ಇರುತ್ತಂತೆ. ಅದನ್ನ ಸರಿಪಡಿಸೋ ಕೆಲಸ ಈ ಮೇಸ್ಟ್ಗಳಿಗೆ. ಈಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಈಗ್ಲೂ ಜಾತ್ರೆಗಳಿಗೆ ಹೋದ್ರೆ ಟವಲ್ ಒಂದು ಹಾಕೊಂಡ್ಬಿಟ್ಟು ಒಳಗಡೆ ಲಕ್ಷ ವ್ಯಾಪಾರ ಮಾಡ್ಬಿಡ್ತಾರೆ. ಕೈನಲ್ಲೇ ಕುರಿ ವ್ಯಾಪಾರ, ಎತ್ತಿನ ವ್ಯಾಪಾರ. ಯಾರು ಹೇಳ್ಕೊಟ್ರು ಅವ್ರಿಗೆ? ಯಾವ ಮೇಷ್ಟ್ರು ಹೇಳ್ಕೊಟ್ರು? ಆಯ್ತು. ಕೆಮಿಸ್ಟ್ರಿ ಇದೆ. ಕೆಮಿಸ್ಟ್ರಿನಲ್ಲಿ ಗ್ರೀನ್ ಬ್ಲ್ಯಾಕ್ ಕೌ ಈಟ್ಸ್ ಗ್ರೀನ್ ಗ್ರಾಸ್, ಇಟ್ ಗಿವ್ಸ್ ವೈಟ್ ಮಿಲ್ಕ್. ಇದು ಹೆಂಗಿದೆ? ಕಪ್ಪು ಹಸು ಹಸಿರು ಹುಲ್ಲನ್ನು ಮೇಯ್ದು ಬಿಳಿ ಹಾಲನ್ನು ಕೊಡ್ತದಂತೆ. ಇದನ್ನ ಯಾರಾದರೂ ಗಮನಿಸಿದರೆ ಕೆಮಿಸ್ಟ್ರಿಯಲ್ಲಿ ಯಾವ ಮೇಷ್ಟ್ರು ಹೇಳ್ಕೊಡ್ತಾರೆ, ಹೇಳ್ಕೊಳ್ಳಿ ನೋಡೋಣ. ಆ ಥರ ನಮ್ಮ ಮೇಡಮ್ ಜನ ಎಲ್ಲ ಪರಿಚಯ ಹಾಕಿದ್ದಾರೆ. ಪ್ರತಿಯೊಬ್ಬರಿಗೂ ಈಗ ಏನು ಹೇಳಬೇಕಾಗಿಲ್ಲ, ಯಾರು ಏನು ಅಂತ ಹೇಳಬೇಕಾಗಿಲ್ಲ. ಪ್ರತಿಯೊಂದು ತಿಳ್ಕೊಂಡಿದ್ದಾರೆ. ಪ್ರತಿಯೊಂದು ಮನೆಯವ್ರಿಗೂ ವಿಷಯ ಗೊತ್ತು, ಪ್ರತಿಯೊಂದು ಕೆಲಸಗಳ ಬಗ್ಗೆನೂ ಗೊತ್ತು. ಏನಂದರೆ ಅವ್ರಿಗೆ ಬೇಕಾಗಿರೋದು ಸ್ವಲ್ಪ ಸಹಕಾರ. ಅದು ಅಧಿಕಾರಿ ವರ್ಗದವರಾಗಿರಲಿ, ನಮ್ಮ ಜನ ಆಗಿರಲಿ, ಅವರು ಸಹಕಾರ ಕೊಟ್ಟರೆ ಅವ್ರು ಮಾಡೋ ಕೆಲಸ ಅವ್ರು ಮಾಡ್ತಾರೆ. ಮೊದಲೆಲ್ಲ ನಮ್ಗೆ ಗೊತ್ತಿದ್ದಂಗೆ MLA ಇದ್ರು, ವಿಧಾನಸೌಧದಾಗ ಹೋಗಿ ಅಲ್ಲಿ ಅವ್ರ ಹಿಂದ್ಗಡೆ ಹೋಗಿ ಅವ್ರ ಹತ್ರ ಕೆಲಸಗಳು ಮಾಡಿಸ್ಕೊಂಡು ಬರ್ತಾ ಇದ್ವಿ. ಇವ್ರು ಬಂದ ಮೇಲೆ ವಿಧಾನಸೌಧ ಮೆಟ್ಟತ್ತೋದೇ ಮರ್ತು ಬಿಟ್ಟಿದ್ದೀವಿ ನಾವು. ಎಲ್ಲ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅದು ಇಲ್ಲಿಂದ ತರ್ತಾ ಇದ್ದಾರೋ ಗೊತ್ತಿಲ್ಲ. ಕೇಳಿದ್ರೆ ಗೌರ್ಮೆಂಟ್ನಲ್ಲಿ ಫಂಡ್ ಇಲ್ಲ ಅಂತಾರೆ. ಮೇಡಮ್ ಮಾತ್ರ ಫಂಡ್ ಎಲ್ಲಿಂದ ಬಂದ್ಬಿಡ್ತದೆ ಗೊತ್ತಿಲ್ಲ ನನಗೆ. ಕೈ ಹಿಡಿತಾರ ನೋಡ್ತೀನಿ ಇದ್ರಲ್ಲಿ APP-ನಲ್ಲಿ ಮನೆ ಕೂಡ ಸಿದ್ದರಾಮಯ್ಯ ಕಾಲೇಜ್ ಕೊಟ್ಟಿದ್ರು. ಒಳ್ಳೆಯ ಕೆಲಸನ ನೋಡ್ಬೇಕು, ವಿಮರ್ಶೆ ಮಾಡ್ಬೇಕು, ಖುಷಿ ಪಡ್ಬೇಕು ಅಂತ ಅಂದ್ಬಿಟ್ಟು ಖಂಡಿತವಾಗಿ ಸರ್ಕಾರದ ಇದಕ್ಕೆ ಅನುದಾನ ಬಂದಿರೋದು 30 ಲಕ್ಷ. ಎಷ್ಟು? 30 ಲಕ್ಷ. 3 ಕ್ಲಾಸ್ ರೂಮ್ಸ್ ಆಗಿದಾವೆ, 1 ಅಡಿಗೆ ಕೋಣೆ. ಅದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸರ್ಕಾರ ಜಾಗ ಹುಡ್ಕುವಂತದ್ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗೊತ್ತಾಗಲ್ಲ, ಯಾವತ್ತು ಯಾರನ್ನು ಜೋರಾಗಿ ಮಾತಾಡಿದ್ದೆ ಕಾಣ್ಲಿಲ್ಲ. ಬರೀ ಅವ್ರ ಮೇಲೆ ಅಪವಾದಗಳೇ ಜಾಸ್ತಿ. ಒಬ್ರು ಕೋಪ ತೋರಿಸ್ತಾರೆ, ಇನ್ನೊಬ್ರು ಹೊಡೆಯಕ್ ಹೋಗ್ತಾರೆ, ಇನ್ನೊಬ್ರು CO ಆಫೀಸಲ್ಲಿ ದೂರ್ ಕೊಡ್ತಾರೆ. ಏನ್ ಕೆಲಸ ಮಾಡಿದ್ರು ವಿಘ್ನಗಳು. ಆದ್ರೂ ಜೊತೆಯಲ್ಲಿ ಇಟ್ಕೊಂಡೇ ಬರ್ತಿದ್ವಿ. ಬಾಯೇ ತೆಗಿಯಲ್ಲ ಪಾಪ, ಬಾಯೇ ತೆಗಿಯಲ್ಲ ಯಾವತ್ತೂನು. ಒಂದ್ ಮಾತು ಹೇಳಿದ್ರೆ 4 ಮಾತು ನುಂಗಾಕ್ತಾ ಇದ್ರು. ಏನ್ ಮಾಡ್ಬೋದೋ ಗೊತ್ತಿಲ್ಲ ಅಂತ ನಾನು ಯಾವಾಗೂ ಅನ್ಕೊಳ್ಳೋದು. ನಾನು ನೋಡ್ಲಿಲ್ಲ. ಆದ್ರೆ ಇವತ್ ನಂದು ಮೊದಲನೇ ದಿನ ಸೆಷನ್ ಸೈನ್ ಮಾಡಿ ಅಲ್ಲಿ ಟೈಮ್ಗೆ ಸೆಷನ್ ಶುರು ಆಗದೆ ಇದಕ್ಕೆ ಮಕ್ಕಳಿಗೆ ಅನುಕೂಲ ಆಗುವಂತ ಒಂದು ಸ್ಕೂಲು ಕರೆದಿದ್ದಾರೆ. ನಾನು ತಪ್ಪಾಗತ್ತೆ ಹೋಗದೆ ಹೋದ್ರೆ ಅಂತಂದ್ಬಿಟ್ಟು ನಾನು ಬಂದೆ. ಹಳೆ ಸ್ಕೂಲ್ ನೋಡ್ಕೊಂಡು ಬಂದೆ. ಹಳೆ ಸ್ಕೂಲ್ ನೋಡ್ಕೊಂಡು ಬಂದಾಗ ಯಾವತ್ತಾದ್ರೂ ಒಬ್ಬ ಮನುಷ್ಯ ಕಷ್ಟ ಬಿದ್ದಿರೋನೆ ಮಕ್ಳು ಹೆಂಗಿರ್ಬೇಕು, ತನ್ನ ಊರಲ್ಲಿ ಮಕ್ಕಳು ಓದೋ ಮಕ್ಳು ಹೆಂಗಿರ್ಬೇಕು, ಆ ಜಾಗ ಹೆಂಗಿರ್ಬೇಕು, ವಾತಾವರಣ ಹೆಂಗಿರ್ಬೇಕು. ಸರ್ಕಾರದ ದುಡ್ಡು ಇರುತ್ತೆ, ಅವರು ಪಂಚಾಯತಿಯಲ್ಲಿ ಅಧ್ಯಕ್ಷರಿದ್ದಾರೆ, ಏನ್ ಬೇಕಾದ್ರೂ ಕೆಲಸ ಮಾಡಿ ಬಿಲ್ ಮಾಡ್ಕೊಬೋದಾಗಿತ್ತು. ನಾನು ಯಾವತ್ತೂ ಒಂದು ಪಂಚಾಯತಿಗೆ ಬಂದಾಗ ಇಷ್ಟು ಖುಷಿಯಾಗಿ ಹೋಗಿದ್ದೇ ಇಲ್ಲ, ಇಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ಹೋಗಿದ್ದೇ ಇಲ್ಲ. ಆದ್ರೆ ಇವತ್ತು ನಾನು ಮಾತಾಡ್ಬೇಕು ಅಂತ ಎದ್ದು ನಿಂತಿದ್ದೀನಿ. ಎಲ್ಲರಿಗಿಂತ ಮುಂಚೆ ನಾನೇ ಮಾತಾಡ್ಬೇಕು ಅಂತ ಎಲ್ಲರಿಗಿಂತ ಮುಂಚೆ ಎದ್ದು ನಿಂತಿದ್ದೀನಿ. ನೋಡಿ, ಅವಕಾಶ ಕೊಡ್ತಾರೆ ದೇವರು. ಅವಕಾಶ ಕೊಟ್ಟಾಗ ಅದನ್ನ ಗೌರವ ಕಾಪಾಡ್ಕೊಳ್ಳೋದಿರುತ್ತಲ್ಲ, ಅದು ತುಂಬಾ ಮುಖ್ಯ. ಅದು ದೊಡ್ಡ ಮನುಷ್ಯರ ವ್ಯಕ್ತಿತ್ವವಾಗಿರುತ್ತಷ್ಟೇ. ಪ್ರತಿದಿನ ಪ್ರತಿದಿನ ಒಂದು PDO ಯಾಕೆಂದ್ರು ಕೆಲಸ ಭಯ ಮೇಡಮ್ ನನ್ಗೆ ದೂರುಗಳು ಕೊಡ್ತಾರೆ, ಅದ್ ಕೆಲಸ ನಿಲ್ಸಿ, ಇದು ಕೆಲಸ ನಿಲ್ಸಿ. ರಶ್ಮಿ, ಇವಾಗ ನಿನಗೆ ಭಯ ಹೋಗ್ಬೇಕು. ನೀನೊಂದು ಹೆಣ್ಮಗು. ಮಕ್ಕಳಿಗೆ ಒಂದು ಸ್ಕೂಲ್ ಕಟ್ಟೋಗ, ಕ್ಲಾಸ್ ರೂಮ್ಸ್ ಕಟ್ಟೋಗ, ಅಡಿಗೆ ಕೋಣೆ ಕಟ್ಟೋಗ, ಒಂದ್ ಸ್ವಲ್ಪ ದೂರದಲ್ಲಿ ಟಾಯ್ಲೆಟ್ಸ್ ಕಟ್ಟೋಗ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಸಂಪೆಲ್ಲ ಕಟ್ಟಿ. ಇಂಥವೆಲ್ಲ ಕೆಲಸ ಫೀಲ್ಡ್ ಅಲ್ಲಿ ಇವ್ರ ಜೊತೆ ಇದ್ದು ಖುಷಿಯಾಗಿ ಓಡಾಡ್ತಾ ಮಾಡ್ಕೊಂಡಾಗ ನೀವು ಅಧಿಕಾರಿಗಳಾಗಲ್ಲ. ನಿಮ್ಮಲ್ಲೇ ಒಂದು ಬದಲಾವಣೆ ಇದ್ದು ನೀವೇ ಮಾರ್ಗದರ್ಶಕರಾಗೋಗ್ತೀರ. ದೇವಸ್ಥಾನದಷ್ಟು ಪವಿತ್ರತೆ ಶಾಲೆಗಿರುತ್ತೆ. ಇದೊಂದು ಜ್ಞಾನ ದೇಗುಲ. ಚಿಕ್ಕ ಮಕ್ಕಳಿಗೆ ಭವಿಷ್ಯವನ್ನ ಕಟ್ಟುವಂತ ಜ್ಞಾನ ದೇಗುಲ ಇದು.
ಅರ್ಥ ಆಯ್ತಾ? ಇಂಥದನ್ನ ನೀವು ರೆವಲ್ಯೂಷನರಿ ಚೇಂಜಸ್ ನ ತರ್ಬೇಕಮ್ಮ. ಎಲ್ಲದಕ್ಕೂ ನಂಗೆ ಹೆದರಿಕೆ ಆಗತ್ತೆ, ಅವ್ರು ದೂರ್ ಕೊಡ್ತಾರೆ, ಇವ್ರದ್ದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಜಾಗ ತೋರಿಸಿದ್ರು, ಜಾಗ ತೋರಿಸಿದ ತಕ್ಷಣ ಆ ಜಾಗನ ಸರ್ಕಾರದ ಅನುದಾನನ ಎಲ್ಲೋ ಹೋಗಿರೋ ಅಂತದ್ ಬರ್ದಿದ್ದಾರೆ. ಬಳಕೆ ಆಗದೆ ಇರುವ ಅನುದಾನ ಎಷ್ಟು ನೀಟಾಗಿ ಬರ್ಸಿದ್ದಾರೆ ನೋಡಿ. 2021 ಅಲ್ಲಿ SCP TSP ಕಾಯ್ದೆ ಇರಿಸಿರುವಂತ ಬಳಕೆ ಆಗದೆ ಇರುವ ಅನುದಾನದಲ್ಲಿ ಹೊಸ ಶಾಲಾ ಕಟ್ಟಡ ನಿರ್ಮಾಣ ನೋಡಿ, ಅದನ್ನ ಬರ್ಸಿದ್ದಾರೆ. ಓದ್ಬೇಕು, ಪ್ರತಿಯೊಂದು ವಿಚಾರನ ಓದಿ ಅರ್ಥ ಮಾಡ್ಕೋಬೇಕು. ನೀವು ಬೇಕಾದ್ರೆ ನಾನ್ ಮಾಧ್ಯಮದವ್ರು ನನ್ನನ್ ಬಿಟ್ಟು ಅವ್ರನ್ನ ಮಾತಾಡಿ, ನನಗಿಂತ 2ನೇ ಮಾತು ಜಾಸ್ತಿ ಮಾತಾಡಿದ್ರೆ ನೀವು ನೋಡ್ಬಿಡಿ. ಬೇಕಾದ್ರೆ ಯಾವಾಗ್ಲೂ ಲಕ್ಷಣ ಕೈಯಲ್ಲಿರ್ಬೇಕು, ಮಾಡೋ ಕೆಲ್ಸದಲ್ಲಿ ಇರ್ಬೇಕು, ಜವಾಬ್ದಾರಿಯಲ್ಲಿರ್ಬೇಕು. ನನ್ಗೆ ಗೊತ್ತಿಲ್ಲ, ನನಗೆ ಯಾರಾದ್ರೂ ಇವ್ರ ತರ ಬೇರೆ ಎಲ್ಲಾ ಪಂಚಾಯತಿಯಲ್ಲಿ ತನ್ನೆಲ್ಲಾ ತಲೆನೋವು ಬಿಟ್ಬಿಟ್ಟು ಬಿಲ್ ಆಗಿಲ್ಲ, NREGL ಅದಾಗಿಲ್ಲ, ಇದಾಗಿಲ್ಲ, ತಮ್ ಕೊಡ್ಲಿಲ್ಲ, ಅವ್ರು ಬರ್ಲಿಲ್ಲ, ಸೆಕ್ರೆಟರಿ ಬರ್ಲಿಲ್ಲ, ಇವೆಲ್ಲ ಬಿಟ್ಬಿಟ್ಟು ಒಂದ್ ಸ್ಕೂಲ್ಗೆ ಹೋಗಿ ಸರ್ಕಾರದ್ದು ನಮ್ದು ಒಂದ್ 20 ಲಕ್ಷ ತಗೊಂಡು ಅವ್ರ ಜೊತೆಯಲ್ಲಿ ಕಾಂಪೌಂಡ್ ಹಾಕಿದ್ದಾರೆ. ಹತ್ತತ್ರ 60ರಿಂದ 70 ಲಕ್ಷದವರೆಗೂ ಕೆಲಸ ಆಗಿದೆ. ಕಾಂಪೌಂಡು, ಒಂದ್ ಅಡಿಗೆ ಕೋಣೆ, ಅದಾದ್ಮೇಲೆ ಈ ಯೋಗ್ಯವಾಗಿ ಮಕ್ಕಳಿಗೆ ಯೋಗ್ಯವಾಗಿ ಗಿಡಗಳನ್ನ ಎಲ್ಲ ನಡ್ತೀವಿ. ಇಷ್ಟೆಲ್ಲ ಒಂದು ಆಲೋಚನೆ ಇದೆಯಲ್ಲ. ದೇವಸ್ಥಾನ ಬಿಟ್ರೆ ಇದಕ್ಕೆ ಜಾಸ್ತಿ ಪವಿತ್ರತೆ. ನಾನು ಹೇಳ್ತೀನಿ, ದೇವಸ್ಥಾನನು ಮತ್ತೆ ಎಲ್ಲಿ ವಿದ್ಯೆ ಕಲಿಸ್ತಾರೆ, ಪಾಠ ಹೇಳ್ಕೊಡ್ತಾರೆ, ಗುರುಗಳು ಎಲ್ಲಿರ್ತಾರೆ ಆ ಜಾಗಕ್ಕೆ ಪವಿತ್ರತೆ ಇರುತ್ತೆ ಅಂತ ನಾನ್ ನಂಬಿರುವಂತವಳು. ಮಕ್ಕಳನ್ನ ತಂದೆ ತಾಯಿ, ಬಡವರು, ಕೂಲಿಗೆ ಹೋಗೋರು, ಆ ರೈತರು, ಆ ಜ್ಞಾನ ದೇಗುಲ ಯಾರು ಒಂದ್ ಅರ್ಧ ಗಂಟೆ ಮೇಲೆ ಈ ತರ ಇರ್ತಾರ ನೋಡಿ, ಇದು ಅವ್ರಿಗಿರುವಂತ ಲಕ್ಷಣ. ಇದನ್ನ ನಾವ್ ಅರ್ಥ ಮಾಡ್ಕೋಬೇಕು. ನೀವು ಊರವ್ರು ತುಂಬಾ ಅದೃಷ್ಟವಂತರು, ನಾನು ಇಷ್ಟೇ ಹೇಳ್ತೀನಿ. ಅವ್ರಿಗೆ ಅವಕಾಶ ಸಿಗ್ತಾ ಇಲ್ವಾ, ಚೇರ್ಮನ್ ಹೆಂಗಾದ್ರು, ಊರಲ್ಲಿ ಏನೆಲ್ಲ ಗಲಾಟೆಗಳು ಎಲ್ಲ ಒಂದ್ ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಯೋಚನೆ ಮಾಡಿ. ಗೌರ್ಮೆಂಟ್ ದುಡ್ಡು 25 ಲಕ್ಷ ಇಲ್ಲ 30 ಲಕ್ಷ ಬಂದಿದೆ. ಜೊತೆಯಲ್ಲಿ ಪಂಚಾಯಿತಿಯಲ್ಲಿ ಕೆಲಸ ಮಾಡಕ್ ಬಿಡಲ್ಲ, ಇದೇ ಊರವರೇ ಬಿಡಲ್ಲ. ಇದೇ ಊರವರೇ ಕೊಟ್ಟಿರೋ ಕಂಪ್ಲೇಂಟ್ ನ 10 ಸತಿ ಕೊಡ್ತಾರೆ, 10 ಸತಿ ಓಡಾಡಿಸ್ತಾರೆ. ಅವ್ರಿಗೆ ಎಷ್ಟು ಸತಿ ಇನ್ಸಲ್ಟ್ ಮಾಡಿದಾರೆ. ಅವ್ರ ಮನೆ ಮುಂದೆ ರೋಡ್ ಹಾಕೊಂಬೋದಾಗಿತ್ತು, ಅವ್ರ ಮನೆ ಮುಂದೆ ಕೆಲಸ ಮಾಡ್ಕೊಬೋದಾಗಿತ್ತು, ಅವ್ರಿಗೆ ಬೇಕಾಗಿರೋರಿಗೆ ಕೆಲಸ ಮಾಡ್ಬೋದಾಗಿತ್ತು. ಏನೂ ತಿಳುವಳಿಕೆ ಇಲ್ಲದೆ ಇರೋಂತ ಮಕ್ಕಳಿಗೆ, ಜ್ಞಾನ ಇಲ್ಲದೆ ಇರೋ ಮಕ್ಕಳಿಗೆ ಒಂದು ಜ್ಞಾನ ದೇಗುಲವನ್ನ ಕಟ್ಟಿದ್ದಾರೆ. ಇದ್ರ ಮೇಲೆ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಊರಲ್ಲಿ ಬಂದಿರೋಂತ ದೊಡ್ಡವರು ಅವ್ರನ್ನ ಆಶೀರ್ವಾದ ಮಾಡಿ ಮಕ್ಕಳಿಗಿಂತ ಒಳ್ಳೆ ವಾತಾವರಣ. ಎಷ್ಟೊಂದು ಊರುಗಳಲ್ಲಿ ಜಾಗ ಕೊಡಲ್ಲ, ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಂತ ಗಲಾಟೆ ಮಾಡ್ತಾರೆ, ಇನ್ನೊಂದಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಸರ್ಕಾರದ ಜಾಗ ಹುಡುಕ್ಸಿ, ಪ್ರಕಾಶ್ ಅಣ್ಣನು ನಾನು ಹೇಳ್ದೆ ಆದ್ರೆ ತಪ್ಪಾಗುತ್ತೆ. ಪ್ರಕಾಶ್ ಅಣ್ಣ ಕೂಡ ಎಲ್ಲಾದ್ರೂ ಒಂದ್ ಕೆಲಸ ಆಗ್ಬೇಕು ಅಂತಂದ್ರೆ ಜೊತೆಯಲ್ಲಿ ಬಂದು 10 ಸತಿ ಅದನ್ನ ಪ್ರಯತ್ನ ಮಾಡಿ ನಮ್ಮನ್ನ ಓಡಾಡಿ ಪ್ರಯತ್ನನೂ ಮಾಡ್ತಾರೆ, ಒತ್ತಾಯ ಮಾಡ್ತಾರೆ, ಆಗ್ಬೇಕು ಅಂತ. ಇವೆಲ್ಲ ಯಾರಿಗೆ ಅಂದ್ರೆ ಕಳಕಳಿ ಇರ್ಬೇಕು, ಒಳ್ಳೆ ಆಲೋಚನೆಗಳಿರ್ಬೇಕು. ಅವರಿಂದ ಮಾತ್ರ ಇಂಥ ಕೆಲಸಗಳಾಗತ್ತೆ. ಈ ಊರಲ್ಲಿ ನೀವು ಅದೃಷ್ಟವಂತರು, ನಮ್ಗಿಂತ ಜಾಸ್ತಿ ಯಾರು ಅದೃಷ್ಟವಂತರು? ಒಂದ್ ಶಾಲಾ ಕಟ್ಟಡ ಕಟ್ಸ್ಕೊಂಡಿರುವಂತವ್ರು, ರಸ್ತೆ ಮಾಡಿಸ್ಕೊಂಡಿರುವಂತವ್ರು. ಇನ್ನೂ ಬರುವಂತ ದಿನಗಳಲ್ಲಿ ಇನ್ನೂ ಏನೇನೋ ಲಿಸ್ಟ್ ಇಟ್ಟಿದ್ದಾರೆ, ಬೇಡಿಕೆಗಳು ಇಟ್ಟಿದ್ದಾರೆ. ಎಲ್ಲ ಮಾಡಿಲ್ಲ ನಾನು, ಎಲ್ಲ ಮಾಡಿಸ್ಕೊಳ್ಳೋವರ್ಗು ಅವರು ಬಿಡಲ್ಲ. ಆ ತರ ಕಳಕಳಿ ಇರ್ಬೇಕು. ಒಂದ್ ವಿಚಾರದ ಬಗ್ಗೆ, ಸಮಸ್ಯೆ ಬಗ್ಗೆ, ಆಲೋಚನೆಗಳ ಬಗ್ಗೆ ಕಳಕಳಿ ಇರುವಂತವ್ರು ಮಾತ್ರ ಇಂಥ ಕೆಲಸ ಮಾಡ್ತಾರೆ. ಬೇರೆ ಏನು ಹೇಳಕ್ ನಂಗೆ ಮನ್ಸಲ್ಲ. ನಾನು ಇಷ್ಟು ಮಟ್ಟಿಗೆ ಇವ್ರು ಕೆಲಸ ಮಾಡೋರ ಅಂತ ನನ್ಗೆ ಆಲೋಚನೆ ಇಲ್ಲ. ಎಲ್ಲಾರು ಇವಾಗ ಈ ಅಣ್ಣ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಶ್ರೀನಿವಾಸಂದ್ರ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಅವ್ರಿಗೂ ಕೂಡ ಕಳಕಳಿ ಇದೆ. ಆದ್ರೆ ಕೆಲವೊಂದ್ ಜಾಗದಲ್ಲಿ ಕೆಲಸ ಮಾಡಕ್ ಬಿಡಲ್ಲ. ಅವ್ರಿಗೆ ಇಚ್ಛಾಶಕ್ತಿ ಇರುತ್ತೆ, ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದಾಗ ನಂತರ ಆಗ್ಬೇಕು ಅನ್ಸುತ್ತೆ. ನನ್ಗಿಂತ ಇನ್ನ ಗಟ್ಟಿಯಾಗಿ ಅಂದ್ರೆ ಯಾರನ್ನ ಎಕ್ಸಾಂಪಲ್ ಕೊಡೋದು ಅಂತಂದ್ರೆ ಬಂಡೆ ಆಗ್ಬೇಕು. ಬಂಡೆ ಆದಾಗ ಮಾತ್ರ ಮಳೆ ಬರ್ಲಿ, ಏನಾದ್ರೂ ಬಿಸಿಲು ಬರ್ಲಿ, ಅದ್ರ ಮೇಲೆ ಇನ್ನ ಏನಾದ್ರು ಭಾರದ ವಸ್ತುವಿಂದ ಹೊಡಿಲಿ, ಅಷ್ಟು ಗಟ್ಟಿಯಾಗಿದ್ದಾಗ ಮಾತ್ರನೇ ಏನಾದ್ರು ಒಂದು ಸಾಧಿಸ್ಕೊಂಡ್ ಬರ್ತಾರೆ ಅಂತ ಹೇಳ್ತಾ, ಈ ದಿನ ನನಗಿಂತ ಚೆನ್ನಾಗಿ ಇವರ ಒಂದು ಮೆಸೇಜ್ ತುಂಬಾ ಒಳ್ಳೇದು ಅಂತ ನಾನು ಅನ್ಕೊಂತೀನಿ. ಈ ಕುಟುಂಬದವರು ಅವ್ರು ನಡೆದು ಬಂದ ದಾರಿ ದೇಶಕ್ಕೆ, ಸಮಾಜಕ್ಕೆ, ಅದರ ಜೊತೆಯಲ್ಲಿ ರಾಜ್ಯಕ್ಕೆ ವಿಶೇಷವಾಗಿರೋ ಕೊಡುಗೆಯನ್ನ ಕೊಟ್ಟಿರುವಂತ ಕುಟುಂಬ. ಎಷ್ಟೋ ಕಷ್ಟದ ದಿನಗಳಲ್ಲಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿರುವಂತ ಕುಟುಂಬ. ಅವ್ರು ಇವತ್ತು 2 ಮಾತು ಹೇಳಿದ್ರೆ ಈ ಶಾಲೆ ಉದ್ಘಾಟನೆ ಮಾಡಿದೀವಿ, ನಾಳೆ ಮಕ್ಳು ಇಲ್ಲಿ ಓದಿರೋಂತ ಮಕ್ಕಳು ಡಾಕ್ಟರ್ ಆಗ್ತಾರೋ, ಇಂಜಿನಿಯರ್ ಆಗ್ತಾರೋ, ಏನೇನ್ ತಂದೆ ತಾಯಿ ಆಸೆ ಇಟ್ಕೊಂಡು ಆ ಮಕ್ಕಳನ್ನ ಓದಿಸ್ತಾರೋ, ಇದು ತುಂಬಾ ಪವಿತ್ರವಾಗಿರುವಂತ ಜಾಗ. ನಾನು ಇವತ್ತು ಒಂದ್ ಸೆಷನ್ ಆಬ್ಸೆಂಟ್ ಆಗ್ತೀನ ಅನ್ಕೊಂಡು ಒಂದ್ ಸೈನ್ ಮಾಡ್ಬಿಟ್ಟು ಬಂದ್ಬಿಟ್ಟಿದೀನಿ. ಒಳಗಡೆ ಹೋಗಕ್ ಕೂಡ ಆಗ್ಲಿಲ್ಲ, ಇವ್ರು ಕಾಯ್ತಾ ಇರ್ತಾರೆ ಅಂತ. ಆದ್ರೆ ಇವತ್ತು ದೊಡ್ಡವರು ನಾವು ಇವ್ರ ನೆರಳಲ್ಲಿ ಬೆಳೆಯುವಂತವ್ರು. ಅದ್ರ ಜೊತೆಲಿ ಆಮು ಅಣ್ಣ
ತುಂಬಾ ಸಾವಿರಾರು ಮಕ್ಕಳಿಗೆ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾನು ಅಂದ್ರೆ ಅವ್ರ ಸ್ಕೂಲ್ ಇದೆ, ಕಾಲೇಜ್ ಇದೆ, ಏನೇನೋ ಡಿಗ್ರಿಗಳು ಇದಾವೆ. ಇನ್ನ ಲೆಕ್ಕ ಹಾಕಕ್ ಹೋದ್ರೆ ಅದೇನೋ ನಾನು ಇನ್ವಿಟೇಷನ್ ಅಲ್ಲಿ ನೋಡಿದ್ರೆ ಏನೇನಿದೆ ಅಂತ ಗೊತ್ತೇ ಇಲ್ಲ. ಅಂದ್ರೆ ಅವ್ರಿಗೆ ಒಂದು ವಿದ್ಯಾಸಂಸ್ಥೆಗಳನ್ನ ಕಟ್ಟೋದ್ರಲ್ಲಿ ಬೆಳೆಸೋದ್ರಲ್ಲಿ ಆಸಕ್ತಿ ಇದೆ ಅನ್ನೋಂಥದ್ದು ಕಾಣಿಸುತ್ತೆ. ದೇವ್ರ ಕೆಲಸದ ಜೊತೆಯಲ್ಲಿ ಬಡವ್ರು ಯಾರಾದ್ರೂ ಬಂದ್ರೆ ಎಷ್ಟಾಗುತ್ತೆ ಅಷ್ಟು ಅವ್ರಿಗೆ ಶಕ್ತಿ ಮೀರಿ ಮಕ್ಕಳನ್ನ ಓದಿಸೋದು, ಫೀಸ್ ಕಟ್ಟೋದು, ಆತರ ಒಬ್ಬೊಬ್ರಲ್ಲಿ ಒಂದೊಂದು ಗುಣ ಇದೆ. ತಿಳ್ಕೊಳ್ಳೋ ಅಂತ ಗುಣ, ಗೌರವಿಸೋ ಅಂತ ಗುಣ, ಅವ್ರ ಜೊತೆ ನಾವು ಇರ್ಬೇಕಪ್ಪ ಅನ್ನೋಂಥ ಗುಣಗಳು ಒಬ್ಬೊಬ್ರಲ್ಲಿ ಇದೆ ಅಂತ ಹೇಳ್ತಾ, ಅದಕ್ಕೆ ಹೇಳಿದ್ ನೀವು ಆ ಪೇಪರ್ ಓದ್ಬೇಡಿ ಅಣ್ಣ, ಹಂಗೆ ಹೇಳಕ್ಕೇನೆ ತುಂಬಾ ವಿಚಾರ ಇದೆ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಅದೇ KC ರೆಡ್ಡಿ ಅವರು ಮೊದಲನೇ ಮುಖ್ಯಮಂತ್ರಿ ಅವರು ಕಟ್ಟಿ ಬೆಳೆಸಿರುವಂತ ಒಂದು ಸೊಸೈಟಿ, ಒಂದು ಏನು ವ್ಯವಸಾಯ ಸೇವಾ ಸೊಸೈಟಿಗೆ ಡೈರೆಕ್ಟರ್ ಅವರು ಇದ್ದಾರೆ. ಮತ್ತೆ ಡೈರಿ ಇದೆ ಈ ಜಾಗದಲ್ಲಿ, ಇಂಥ ಒಂದು ಚಿಕ್ಕ ಊರಲ್ಲಿ ಒಂದು ಡೈರಿ ಇದೆ. ಆ ಡೈರಿಗೆ ಅಧ್ಯಕ್ಷರಾಗಿದ್ದಾರೆ ಅವರು ರಮಣಣ್ಣ ಅಂತಾನೆ ನನ್ಗೆ ಗೊತ್ತಿರೋದು. ಆತರ ಇಂಥವರೆಲ್ಲರೂ ಸೇರಿ ಒಂದು ಊರ್ನ ಕಟ್ಟೋರು ನಾಳೆ ನಾಡನ್ನ ಕಟ್ತಾರೆ ಅಂತ ಉದ್ದೇಶಗಳಿದ್ದಾಗ ಮಾತ್ರ ಅದು ಫಲಿಸುತ್ತೆ ಅಂತ ಹೇಳ್ತಾ, ನನಗಿಂತ ಒಂದು ಒಳ್ಳೆ ಮೆಸೇಜ್ ಏನಾದ್ರು ಕೊಡ್ಬೇಕಂದ್ರೆ ವೆಂಕಣ್ಣ ಅವ್ರು ಮಾತಾಡ್ಲಿ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಬಂದಿರೋಂತ ಇದೇ ಊರಲ್ಲಿ ಬೆಳೆದು ಆರ್ಮಿಗೆ ದೇಶಕ್ಕೆ ಸೇವೆ ಮಾಡ್ತಾ ಇರೋಂತ ಅವರಿಗೂ ಕೂಡ ನನ್ನ ಹೆಸರು ಗೊತ್ತಲ್ಲ, ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮಡಿವಾಳದಿಂದ ನಂದಾಲ್ಗಡ್ಡರ ಅಣ್ಣ ಬಂದಿದ್ದಾರೆ, ನಂದಾರೆಡ್ಡಿ ಅಣ್ಣ ಬಂದಿದ್ದಾರೆ, ಆಮೇಲೆ ರಮೇಶ್ ಅಣ್ಣ ಬಂದಿದ್ದಾರೆ, ರಾಜಪ್ಪ ಅಣ್ಣ ಬಂದಿದ್ದಾರೆ, ತೂಕಲ್ ರವಿ ಅಣ್ಣ ಬಂದಿದ್ದಾರೆ, ಅವ್ರು ಧರ್ಮಪತ್ರಿ ಬಂದಿದ್ದಾರೆ, ಆಮೇಲೆ ಶಿಕ್ಷಕರು ನರಸಿಂಹಮೂರ್ತಿ ಅವರು ಬಂದಿದ್ದಾರೆ, ಹಿಂದೆ SDMC ಅಧ್ಯಕ್ಷ